ಯೆಹೋವನೇ, ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ. ನಿನ್ನ ನೀತಿ ವಿಧಿಗಳೆಲ್ಲ ಯುಗ ಯುಗಕ್ಕೂ ಇರುವವು. ಭಾನುವಾರ 21 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ 2ನೇ ಭಾಗ 20ನೇ ಅಧ್ಯಾಯದ 18ನೇ ವಚನ. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲ ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡಬಿದ್ದು ನಮಸ್ಕರಿಸಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರು ನಮಗೆ ನುಡಿಯುವಂಥ ಮಾತನ್ನು ಸ್ವೀಕರಿಸಿ ಯಥಾರ್ಥವಾಗಿ ದೇವರನ್ನು ಆರಾಧಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೆಹೋವನನ್ನು ಆರಾಧಿಸು. ಕರ್ತನಲ್ಲಿ ಪ್ರಿಯರೇ, ಯೆಹೋಷಾಫಾಟನು ಒಂದು ದೊಡ್ಡ ಹೋರಾಟ, ಅಂದರೆ 3 ಬಲಿಷ್ಠವಾದಂಥ ಸೈನ್ಯ ಅವನ ಎದುರು ಬಂದು ಯುದ್ಧಕ್ಕೋಸ್ಕರವಾಗಿ ಕಾದಿರುವಾಗ ಯೆಹೋಷಾಫಾಟನು ತನ್ನ ಪರಿಸ್ಥಿತಿಯನ್ನು, ತನ್ನ ಸ್ಥಿತಿಯನ್ನು, ತನ್ನಲ್ಲಿರುವಂಥ ಬಲವನ್ನು ನೋಡಿ ಖಂಡಿತವಾಗಿ ಸೋಲುತ್ತಾನೆಂಬುದಾಗಿ ನೆನೆಸಿಕೊಂಡು ದೇವರ ಮುಂದೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಾನೆ. ಆಗ ದೇವರು ತನ್ನ ಆತ್ಮನನ್ನು ತನ್ನ ಸೇವಕನ ಮೇಲೆ, ಯಹಜೀಯೇಲನ ಮೇಲೆ ಸುರಿಸಿ, ಯಹಜೀಯೇಲನು ಇವರ ಮುಂದೆ ಬಂದು ಯೆಹೋಷಾಫಾಟನಿಗೆ, ಅಂಜಬೇಡ, ಹೆದರಬೇಡ, ದೇವರು ತಾನೇ ನಿನಗೋಸ್ಕರವಾಗಿ ಯುದ್ಧ ಮಾಡುವನು, ನೀನು ಯುದ್ಧ ಮಾಡುವಂಥ ಅಗತ್ಯವೇ ಇಲ್ಲ, ದೇವರು ನಿನಗೆ ಜಯವನ್ನು ಕೊಡುತ್ತಾನೆಂಬುದಾಗಿ ಹೇಳಿದನು. ಆ ಕ್ಷಣದಲ್ಲಿ ಯೆಹೋಷಾಫಾಟನು ಈ ಮಾತನ್ನು ನಂಬಿ ದೇವರ ಮುಂದೆ ಅಡ್ಡಬಿದ್ದು ಆರಾಧಿಸಿದನು, ನಮಸ್ಕರಿಸಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಅಸಾಧ್ಯ ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ನಮಗೆ ಕೊಡುವಂಥ ವಾಗ್ದಾನ, ದೇವರು ನಮಗೆ ಕೊಡುವಂಥ ಆ ಒಂದು ಮಾತನ್ನು ನಂಬುವಂಥವರಾಗಬೇಕು. ಇನ್ನೂ ಯೆಹೋಷಾಫಾಟನು ಅದನ್ನು ಸ್ವೀಕರಿಸಲಿಲ್ಲ, ನೋಡಿರಲಿಲ್ಲ, ಜಯವನ್ನು ಹೊಂದಿಕೊಂಡಿರಲಿಲ್ಲ. ಆದರೆ ದೇವರನ್ನು ನಂಬಿದನು, ದೇವರ ಮುಂದೆ ಅಡ್ಡಬಿದ್ದು ನಮಸ್ಕರಿಸಿದನು, ಆರಾಧಿಸಿದನು. ಕರ್ತನಲ್ಲಿ ಪ್ರಿಯರೇ, ನಾವು ನಂಬುವಂಥ ದೇವರು ನಂಬಿಗಸ್ತನು. ಕೊಡುವಂಥ ಮಾತನ್ನು ಖಂಡಿತವಾಗಿ ನೆರವೇರುತ್ತಾನೆ. ನೆರವೇರಿಸುವಂಥ ದೇವರನ್ನು ನಂಬುವುದಾದರೆ ಅದ್ಭುತಗಳನ್ನು ಅನುಭವಿಸುತ್ತೇವೆ. ಇನ್ನೂ ಅದ್ಭುತಗಳನ್ನು ಅನುಭವಿಸುವುದಕ್ಕಿಂತ ಮುಂಚೆಯೇ ದೇವರನ್ನು ನಂಬಿಕೆಯಿಂದ, ನಮ್ರತೆಯಿಂದ ಆರಾಧಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನನ್ನು ನಂಬಿ ನಿನ್ನನ್ನು ಆರಾಧಿಸಲು, ನಿನ್ನ ವಾಗ್ದಾನದಲ್ಲಿ ನಂಬಿಕೆ ಇಡಲು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.